ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದಲ್ಲಿ ಮನ ಕಲಕುವ ಘಟನೆ ನಡೆದಿದೆ. ಪತಿ ಹಾಗೂ ಅತ್ತೆಯ ನಿರಂತರ ಮಾನಸಿಕ ಕಿರುಕುಳದಿಂದ ಬೇಸತ್ತ ಯುವ ಗೃಹಿಣಿಯೊಬ್ಬಳು ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಳಕಿಗೆ ಬಂದಿದೆ. ಮೃತ ಗೃಹಿಣಿಯನ್ನ ಐಶ್ವರ್ಯ ಎಂದು ಗುರುತಿಸಲಾಗಿದೆ. ಐಶ್ವರ್ಯ ಪ್ರೀತಿಸಿ ಮದುವೆಯಾದ ಪತಿ ಪ್ರದೀಪ್ ಕುಮಾರ್ ವಿರುದ್ಧವೇ ಇದೀಗ ಗಂಭೀರ ಆರೋಪಗಳು ಕೇಳಿ ಬಂದಿವೆ. ಪ್ರದೀಪ್ ಕುಮಾರ್ ಪಶುಸಂಗೋಪನಾ ಇಲಾಖೆಯಲ್ಲಿ ವೈದ್ಯರಾಗಿ ಕೆಲಸ ಮಾಡುತ್ತಿದ್ದು, ಮದುವೆಯಾದ ದಿನದಿಂದಲೇ ಪತಿ ಹಾಗೂ ಅತ್ತೆ ಐಶ್ವರ್ಯಳಿಗೆ ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ರು ಎನ್ನಲಾಗಿದೆ. ಕುಟುಂಬದಲ್ಲಿ ಅತ್ತೆಯ ನಿರಂತರ ಅವಹೇಳನ ಹಾಗೂ ಹಿಂಸೆ ಹೆಚ್ಚಾಗುತ್ತಿದ್ರೂ ಪತಿ ಮತ್ತು ಪತ್ನಿಗೆ ಬೆಂಬಲವಾಗಿ ನಿಲ್ಲಿಸಿಲ್ಲ ಎಂದು ಡೆತ್ ನೋಟ್ ಅಲ್ಲಿ ಉಲ್ಲೇಖಿಸಲಾಗಿದೆ. ಇದರಿಂದ ಮನನೊಂದು ಬದುಕು ಸಾಗಿಸಲಾಗದ ಪರಿಸ್ಥಿತಿ ತಲುಪಿದ ಐಶ್ವರ್ಯ ಆತ್ಮಹತ್ಯೆ ಎಂಬ ದುರಂತರ ನಿರ್ಧಾರಕ್ಕೆ ಬಂದಿದ್ದಾಳೆ. ಐಶ್ವರ್ಯ ತನ್ನ ಪತಿಯ ಮನೆಯಿಂದ ತವರು ಮನೆಗೆ ಬಂದ ಬಳಿಕ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಆತ್ಮಹತ್ಯೆಗೂ ಮುನ್ನ ಬರೆದ ಡೆತ್ ನೋಟ್ ಅಲ್ಲಿ ತನ್ನ ಸಾವಿಗೆ ಕಾರಣ ಪತಿ ಪ್ರದೀಪ್ ಕುಮಾರ್ ಮತ್ತು ಅತ್ತೆ ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾಳೆ ಎನ್ನಲಾಗಿದೆ. ಪತಿಯನ್ನ ಬಿಟ್ಟು ಇರಲು ಆಗುತ್ತಿಲ್ಲ, ತವರಿನಲ್ಲಿ ಶಾಶ್ವತವಾಗಿ ಉಳಿಯಲು ಸಾಧ್ಯವಾಗುತ್ತಿಲ್ಲ, ನಿರಂತರ ಮಾನಸಿಕ ಹಿಂಸೆಯಿಂದ ಬದುಕು ಬೇಸತ್ತು ಹೋಗಿದೆ ಎಂದು ಐಶ್ವರ್ಯ ಡೆತ್ ನೋಟ್ ಅಲ್ಲಿ ಬರೆದಿರುವ ಮಾಹಿತಿ ಲಭ್ಯವಾಗಿದೆ. ಘಟನೆ ತಿಳಿಯುತ್ತಿದ್ದಂತೆಯೇ ಕಂಪ್ಲಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಡೆತ್ ನೋಟ್ ಆಧಾರವಾಗಿ ಪತಿ ಪ್ರದೀಪ್ ಕುಮಾರ್ ಹಾಗೂ ಅವರ ಅತ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಕಂಪ್ಲಿ ಠಾಣೆ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಈ ಘಟನೆ ಸ್ಥಳೀಯರಲ್ಲಿ ಆಕ್ರೋಶ ಮೂಡಿಸಿದ್ದು, ಗೃಹಿಣಿಯರ ಮೇಲೆ ನಡೆಯುವ ಮಾನಸಿಕ ಹಿಂಸೆ ಹಾಗೂ ಕಿರುಕುಳದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬ ಆಗ್ರಹ ಕೇಳಿ ಬರುತ್ತಿದೆ. ಪ್ರೀತಿಸಿ ಮದುವೆಯಾದ ಜೀವವೇ ಕೊನೆಗೆ ದುರಂತ ಅಂತ್ಯ ಕಂಡಿರುವುದು ಕುಟುಂಬಸ್ಥರ ಕಣ್ಣೀರಿಗೂ ಕಾರಣವಾಗಿದೆ. ಕಂಪ್ಲಿ ಪೊಲೀಸ್ ಠಾಣೆಗೆ ಒಂದು ಪ್ರಥಮ ವರ್ತಮಾನ ವರದಿ ಬರುತ್ತೆ, ಒಂದು ಕಂಪ್ಲೇಂಟ್ ಬರುತ್ತೆ ಚಂದ್ರಮೌಳಿ ಅನ್ನೋರಿಂದ. ಚಂದ್ರಮೌಳಿ ಅವರು ತಂದಿರುವಂತ ಕಂಪ್ಲೇಂಟ್ ಅಲ್ಲಿ ಅವರ ಮಗಳಿಗೆ ಡೌರಿ ಹರಾಸ್ಮೆಂಟ್ ಇಂದ ಅವಳ ಮಗಳು ಸಾವನ್ನಪ್ಪಿದ್ದಾಳೆ ಅನ್ನುವಂತ ಒಂದು ಡೀಟೇಲ್ಸ್ ಜೊತೆಗೆ ಕಂಪ್ಲೇಂಟ್ ಕೊಡ್ತಾರೆ. ಅವರ ಮಗಳು ಡಿಸೀಸ್ಡ್ ಏನಿದ್ದಾಳೆ ಅವಳು 24 ವರ್ಷ ವಿವಾಹಿತೆ ಐಶ್ವರ್ಯ ಅಂತ ಹೇಳಿ. 1 ವರ್ಷದ ಹಿಂದೆ ಅವಳಿಗೆ ಒಬ್ರು ಪ್ರದೀಪ್ ಅನ್ನೋರ ಜೊತೆಗೆ ವಿವಾಹ ಆಗಿರ್ತದೆ 2025 ಜನವರಿಯಲ್ಲಿ. ಅದರ ನಂತರ ಅವಳು ಕುರುಗೋಡಲ್ಲಿ ಅವಳ ಗಂಡ ಮತ್ತೆ ಅತ್ತೆ ಜೊತೆಗೆ ವಾಸವಾಗಿರ್ತಾಳೆ. ಕಳೆದ 14ನೇ ತಾರೀಕಿಗೆ ಅವಳು ತನ್ನ ತಾಯಿ ಮನೆಗೆ ಬಂದಿದ್ದು, ಅಲ್ಲಿ 2-3 ದಿನ ಅವ್ರ ಜೊತೆಗೆ ಇತ್ತು. 17ನೇ ತಾರೀಕಿಗೆ ಅವಳು ಹ್ಯಾಂಗ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡಿರುವಂತದ್ದು. ಸೂಸೈಡ್ ಡೆತ್ ನೋಟ್ ಕೂಡ ಅವಳು ಬರೆದಿಟ್ಟಿದ್ದಾಳೆ. ಅದರಲ್ಲಿ ತನ್ನ ಗಂಡ ಮತ್ತೆ ಅತ್ತೆ ಆದಂತವ್ರು ಅವ್ರಿಗೆ ಡೌರಿ ಡಿಮಾಂಡ್ ಮಾಡಿ ಕಿರುಕುಳ ಕೊಡ್ತಾ ಇದ್ರು, ಅದೇ ಕಾರಣಕ್ಕೆ ನಾನು ಸೂಸೈಡ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಡೆತ್ ನೋಟ್ ಅಲ್ಲಿ ಬರೆದಿಟ್ಟಿರು. ಈ ಕುರಿತು ನಾವು ಈಗಾಗಲೇ ಒಂದು ಪ್ರಕರಣವನ್ನ ಕಂಪ್ಲಿ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿಕೊಂಡು ಡಿವೈಎಸ್ಪಿ ತೋರಣಗಲ್ ಅವರು ಇನ್ವೆಸ್ಟಿಗೇಷನ್ ಅನ್ನು ತಗೊಂಡಿದ್ದಾರೆ. ಫರ್ದರ್ ಆರೋಪಿತರನ್ನ ನಾವು ಸೆಕ್ಯೂರ್ ಮಾಡಿದ್ದೇವೆ. ಆರೋಪಿತ ಬಂದು ಪ್ರದೀಪ್ ಮತ್ತೆ ಬಸಮ್ಮ ಅತ್ತೆ ಇಬ್ಬರನ್ನು ಕೂಡ ನಾವು ಸೆಕ್ಯೂರ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಈಗ